ಮೂರು ಕ್ಷೇತ್ರಗಳು ಮೂರು ಪಕ್ಷಗಳಿಗೆ ವೆರಿ ಇಂಪಾರ್ಟೆಂಟ್. ಇವತ್ತು ಎಲ್ಲೆಲ್ಲಿ ಯಾರ್ಯಾರು ಅತಿರಥ ಮಹಾರಥರು ಚುನಾವಣಾ ಪ್ರಚಾರದಲ್ಲಿರ್ತಾರೆ. ಮೂರು ಕ್ಷೇತ್ರಗಳಲ್ಲಿ ಘಟಾನುಘಟಿಗಳು ಪ್ರಚಾರವನ್ನು ಮಾಡ್ತಾರೆ. ಸಿಎಂ, ಡಿಸಿಎಂ, ಕೇಂದ್ರ ಸಚಿವರುಗಳು, ರಾಜ್ಯದ ಸಚಿವರುಗಳು, ಹೀಗೆ ಕೆಲವು ಕ್ಷೇತ್ರಗಳಿಗೆ ಕೆಲವರಿಗೆ ಹಂಚಲಾಗಿದೆ. ನೀವು ಹೋಗಬೇಕು, ಅಲ್ಲಿನ ಜವಾಬ್ದಾರಿಯನ್ನು ಹೊರಬೇಕು. ಹೀಗಾಗಿ ಮೂರು ಕ್ಷೇತ್ರಗಳಲ್ಲಿ ಘಟಾನುಘಟಿಗಳ ಸಂಚಾರ ಮಾಡ್ತಾರೆ. ಸಿಎಂ, ಡಿಸಿಎಂ, ರಾಜ್ಯದ ಸಚಿವರುಗಳು, ಕೇಂದ್ರದ ಸಚಿವರುಗಳು, ಹೀಗೆ ಇನ್ನು ನಾವು ನೋಡ್ತಾ ಇದ್ದೀವಿ ಮೂರು ಕ್ಷೇತ್ರಗಳು. ನಾನು ಹೇಳ್ತಾ ಇದ್ದೆ, ಬನ್ನಿ ರಾಮನಗರದಿಂದ ಶುರು ಮಾಡೋಣ. ರಾಮನಗರದಲ್ಲಿ ಇವತ್ತು DK, HDK ಇವತ್ತು ಮತ ಪ್ರಚಾರವನ್ನು ಮಾಡ್ತಾರೆ. HD ಕುಮಾರಸ್ವಾಮಿ ಅವರಿಗೆ ಇದು ನಿಜಕ್ಕೂ ಪ್ರತಿಷ್ಠಿತ ಕ್ಷೇತ್ರ. ತಮ್ಮ ಕ್ಷೇತ್ರವನ್ನು ಮಗನಿಗೆ ಬಿಟ್ಕೊಟ್ಟಿದ್ದಾರೆ. ಮಗನನ್ನು ಗೆಲ್ಲಿಸಲೇಬೇಕು, ಹೀಗಾಗಿ ಸಾಕಷ್ಟು ಎಫರ್ಟ್ ಹಾಕ್ತಾ ಇದ್ದಾರೆ. ಇನ್ನು ಯೋಗೀಶ್ವರ್ ಪರವಾಗಿ DK ಶಿವಕುಮಾರ್ ಪ್ರಚಾರವನ್ನು ಮಾಡ್ತಾರೆ. ಇವತ್ತು ಮತ್ತೆ ನಾಳೆ ಎರಡೂ ದಿನ DK ಶಿವಕುಮಾರ್ ಇಲ್ಲೇ ಇರ್ತಾರೆ. ಬೊಂಬೆಯ ನಾಡಲ್ಲೇ ಉಳ್ಕೊಂಡು DK ಶಿವಕುಮಾರ್ ಮತ ಕೇಳ್ತಾರೆ. ಬೇರೆ ಸಚಿವರುಗಳು ಕೂಡ ಅವರ ಜೊತೆಗೆ ಇರ್ತಾರೆ. ರಾಮಲಿಂಗಾರೆಡ್ಡಿ ಅವರು ಕೂಡ ಇರ್ತಾರೆ. ಚನ್ನಪಟ್ಟಣ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಇವರು ಸುತ್ತಾಡ್ತಾರೆ. ಬೆಳಗ್ಗೆ 11 ಗಂಟೆಗೆ ಇವತ್ತು ಹೊಂಗನೂರು ಗ್ರಾಮದಿಂದ ಶುರುವಾಗುತ್ತೆ ಇವ್ರದ್ದು. ಹೊಂಗನೂರು ಗ್ರಾಮದಿಂದ ಶುರುವಾಗುವಂಥ ಮತ ಪ್ರಚಾರ ಇವತ್ತು ಮತ್ತು ನಾಳೆ ಚನ್ನಪಟ್ಟಣ ಪೇಟೆನಲ್ಲೇ ಇವರ ಪ್ರಚಾರ ಆಗುತ್ತೆ. ಸಂಜೆ 6:30ರಿಂದ 7:15ಕ್ಕೆ ಚನ್ನಪಟ್ಟಣ ಕೋಟೆ, ಸಂಜೆ 7:30ರಿಂದ 8:15ರವರೆಗೆ ಚನ್ನಪಟ್ಟಣ ನಗರ. ಇನ್ನು ರೋಡ್ ಶೋ ಮುಖಾಂತರ ಸಂಚಾರ, ಹೀಗೆ ಬೇರೆ ಪ್ಲಾನ್ಗಳಿವೆ. ಇವತ್ತು ಮತ್ತು ನಾಳೆ DK ಶಿವಕುಮಾರ್ ಇಲ್ಲೇ ಇರ್ತಾರೆ, ಬೊಂಬೆ ನಾಡಲ್ಲೇ ಇರ್ತಾರೆ. ಚನ್ನಪಟ್ಟಣ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಅವರು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು HD ಕುಮಾರಸ್ವಾಮಿ ಅವರಿಗೆ ಇದೊಂದು ಲೆಕ್ಕದಲ್ಲಿ ಪ್ರತಿಷ್ಠೆಯ ಪ್ರಶ್ನೆ. ಮಗನ ಪರವಾಗಿ ಇವರು ಮತ ಕೇಳ್ತಾರೆ. ಚನ್ನಪಟ್ಟಣ ಗ್ರಾಮೀಣ ಭಾಗದಲ್ಲಿ ಇವತ್ತು ಸಂಚಾರ ಮಾಡ್ತಾರೆ. ಯಲಚಿಪಾಳ್ಯದಿಂದ ಪ್ರಚಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗ್ತಾ ಇದೆ. HD ಕುಮಾರಸ್ವಾಮಿ ಮಗನ ಪರವಾಗಿ ಮತ ಕೇಳಲಿಕ್ಕೆ ಹೋಗ್ತಾ ಇದ್ದಾರೆ. ಯಲಚಿಪಾಳ್ಯದಿಂದ ಶುರುವಾಗ್ತಾ ಇದೆ. ಇವತ್ತು ಅವರು ಕೂಡ ಅಲ್ಲೇ ಇರ್ತಾರೆ. ಸಾಕಷ್ಟು ಕಡೆಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಯಲಚಿಪಾಳ್ಯದಿಂದ ಪ್ರಚಾರ ಆರಂಭ ಆಗುತ್ತೆ ಕುಮಾರಸ್ವಾಮಿ ಅವರದ್ದು. ಹುಚ್ಚೇನದೊಡ್ಡಿ, NR ಕಾಲೋನಿ, ಗೊಲ್ಲರದೊಡ್ಡಿ, ದೊಡ್ಡನಹಳ್ಳಿ, ತಿಮ್ಮಸಂದ್ರ, ತಗಚಗೆರೆ, ಹರಿಸಂದ್ರ ಗ್ರಾಮ, ಹೀಗೆ ಇಲ್ಲೆಲ್ಲ ಕುಮಾರಸ್ವಾಮಿ ಸುತ್ತಾಡ್ತಾರೆ. ರೋಡ್ ಶೋ ಮುಖಾಂತರ ಮಗನಿಗೆ ಮತವನ್ನು ಕೇಳ್ತಾರೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಚನ್ನಪಟ್ಟಣದಿಂದ ಜೊತೆಗೆ ಶಿಗಾವಿಯಿಂದ ಪ್ರಸನ್ನ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಬಳ್ಳಾರಿಯಿಂದ ವಿನಾಯಕ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾ ರಾಮಿಂದ ಶುರು ಮಾಡ್ತಾ ಇದ್ದೀನಿ. ರಾಮ, ನಿಜಕ್ಕೂ ಇದು ಒಂದು ಲೆಕ್ಕದಲ್ಲಿ ಪ್ರತಿಷ್ಠೆಯ ಪ್ರಶ್ನೆ. ನೋಡಿ, ತಮ್ಮ ಕ್ಷೇತ್ರವನ್ನು ಮಗನಿಗೆ ತೆರವು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಅವರಿಗೆ ಕೇಂದ್ರದ ಮಂತ್ರಿ ಕೂಡ, ರಾಜ್ಯದ ಮಾಜಿ ಮುಖ್ಯಮಂತ್ರಿ, 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥವರು. ಯಾವುದೇ ಕಾರಣಕ್ಕೂ ಈ ಕ್ಷೇತ್ರವನ್ನು ಬಿಟ್ಟುಕೊಡಬಾರದು ಅನ್ನುವಂಥ ಹಠದಿಂದ ಕುಮಾರಸ್ವಾಮಿ ಓಡಾಡ್ತಾ ಇದ್ದಾರೆ. ಪ್ರಶ್ನೆ ಬೇರೆ, ಹೇಗಾದರೂ ಮಾಡಿ ಈ ಮುಖಾಂತರ ಏನು ಅಂದರೆ ಈ ಕ್ಷೇತ್ರ ನಮ್ಮದೇ ಅಂತ ಸಾರಬೇಕು. ಮಗನಿಗೆ ಈಗಾಗಲೇ 2 ಬಾರಿ ಏನು ಸೋಲಾಗಿದೆಯಲ್ಲ, ಆ ಸೋಲನ್ನು ಈ ಮುಖಾಂತರ ಗೆಲುವಾಗಿ ಮಾರ್ಪಾಡು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಸಾಕಷ್ಟು ಎಫರ್ಟ್ ಹಾಕ್ತಾ ಇದ್ದಾರೆ. ಇವತ್ತು ಕೂಡ ಕುಮಾರಸ್ವಾಮಿ ಸಾಕಷ್ಟು ಕಡೆಗೆ ಸಂಚಾರ ಮಾಡ್ತಾರೆ. ಏನೇನು ನಡೀತಾ ಇದೆ ರಾಮ್? ರಂಗನಾಥ್, ಖಂಡಿತವಾಗಿಯೂ ರಾಜ್ಯದ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದ್ರು ಸಹ ಚನ್ನಪಟ್ಟಣ ಕ್ಷೇತ್ರದ ಎಲ್ಲರ ಕಣ್ಣು ನೆಟ್ಟಿದೆ. ಯಾಕಂದರೆ ಇದು ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ದೀಪಾವಳಿ ಮುಗಿದ್ರು ಸಹ ಮಾತಿನ ಪಟಾಕಿಗಳು ಸಿಡಿತಾ ಇದ್ದಾವೆ. ಹೊಸ ಬಾಂಬ್ಗಳನ್ನು ರಾಜಕೀಯ ಮುಖಂಡರುಗಳು ಸಿಡಿಸ್ತಾ ಇದ್ದಾರೆ. ಇವತ್ತು ಚನ್ನಪಟ್ಟಣದಲ್ಲಿ ಅದು ಕೊಂಚ ಜಾಸ್ತಿ ಇರ್ತದೆ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಚನ್ನಪಟ್ಟಣದಲ್ಲಿ ಘಟಾನುಘಟಿಗಳು ಪ್ರಚಾರದ ಅಖಾಡಕ್ಕೆ ಧುಮುಕಲಿದ್ದಾರೆ. ಒಂದು ಕಡೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿರುವಂತಹ ಚನ್ನಪಟ್ಟಣದಲ್ಲಿ ಇವತ್ತು DCM DK ಶಿವಕುಮಾರ್, ರಾಮನಗರದ ಉಸ್ತುವಾರಿ ರಾಮಲಿಂಗಾರೆಡ್ಡಿ, ಕೇಂದ್ರ ಸಚಿವ HD ಕುಮಾರಸ್ವಾಮಿ,
ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್, ಅದೇ NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ, ಜೊತೆಗೆ ಮೈಸೂರು ಕೊಡಗು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಏನು ಮಾಜಿ ಪ್ರಧಾನಿ HD ದೇವೇಗೌಡರು ಚನ್ನಪಟ್ಟಣದಲ್ಲಿ ಪ್ರಚಾರದ ಅಖಾಡಕ್ಕೆ ಧುಮುಕ್ತಾ ಇದ್ರು. ಕೊನೆ ಕ್ಷಣದಲ್ಲಿ ಅವರ ಪ್ರವಾಸ ರದ್ದಾಗಿದೆ. ಆರೋಗ್ಯದ ದೃಷ್ಟಿಯಿಂದ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾದ ಕಾರಣ ಇನ್ನೂ 2 ದಿನಗಳ ಕಾಲ ವಿಶ್ರಾಂತಿಯನ್ನು ಪಡೆದು ಬುಧವಾರದಿಂದ ಅವರು ಇಲ್ಲಿ ಒಂದು ಪ್ರಚಾರವನ್ನು ಆರಂಭಿಸ್ತಾರೆ. ಯಾಕಂದ್ರೆ HD ದೇವೇಗೌಡರ ಚನ್ನಪಟ್ಟಣ ಪ್ರವಾಸ ಸಾಕಷ್ಟು ಕುತೂಹಲವನ್ನ ಕೆಳಿಸಿತ್ತು. ಯಾಕಂದ್ರೆ ಪ್ರಚಾರಕ್ಕೂ ಆರಂಭಕ್ಕೂ ಮುನ್ನ ಮಾಜಿ ಸಂಸದ DK ಸುರೇಶ್ ದೇವೇಗೌಡರ ಬಗ್ಗೆ ನೀಡಿದಂತಹ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಅಂದ್ರೆ ದೇವೇಗೌಡರನ್ನ ಆಂಬ್ಯುಲೆನ್ಸ್ ನಲ್ಲಿ ಕರ್ಕೊಂಡು ಬಂದು ಪ್ರಚಾರವನ್ನ ನಡೆಸಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳಿದ್ರು. ಇದರಿಂದಾಗಿ NDA ನಾಯಕರು ಸಿಡಿದೆದ್ದಿದ್ರು. ಸುರೇಶ್ ವಿರುದ್ಧ ವಾಗ್ದಾಳಿ ನಡೆಸುವಂತ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಅವರ ಪ್ರವಾಸ 2 ದಿನ ಮುಂದೂಡಲಾಗಿದೆ. DK ಶಿವಕುಮಾರ್ ಇವತ್ತು ಚನ್ನಪಟ್ಟಣಕ್ಕೆ ಎಂಟ್ರಿ ಕೊಡ್ತಾ ಇರೋದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಪ್ರಚಾರವನ್ನು ಆರಂಭಿಸಿ 2 ದಿನಗಳ ಕಾಲ DK ಶಿವಕುಮಾರ್ ಚನ್ನಪಟ್ಟಣದಲ್ಲಿ ಇರ್ತಾರೆ. ಸಾಕಷ್ಟು ಗ್ರಾಮೀಣ ಪ್ರದೇಶದಲ್ಲಿ, ಪಟ್ಟಣದಲ್ಲಿ ಅವರು ಪ್ರಚಾರವನ್ನು ನಡೆಸ್ತಾರೆ. ಆದರೆ ರಂಗನಾಥ್ ಅಲ್ಲಿ ಗಮನ ಸೆಳೀತಾ ಇರುವಂತದ್ದು ಮಧ್ಯಾಹ್ನ 2 ಗಂಟೆಗಳ ಕಾಲ ಅವರು ಒಂದು ಪ್ರವಾಸ ಪಟ್ಟಿಯಲ್ಲಿ ಕಾಯ್ದಿರಿಸಲಾಗಿದೆ ಅಂತೇಳಿ. ಯಾಕಂದ್ರೆ DK ಶಿವಕುಮಾರ್ ಅವರು ಚುನಾವಣೆಯನ್ನು ಯಾವ ರೀತಿ ಮಾಡ್ತಾರೆ ಅಂತ ಎಲ್ರಿಗೂ ಸಹ ಗೊತ್ತಿದೆ. ಇವತ್ತು ಕೇವಲ ಪ್ರಚಾರಕ್ಕೆ ಮಾತ್ರವಲ್ಲ, ರಣತಂತ್ರ ಎಣಿಲಿಕ್ಕೂ ಸಹ DK ಶಿವಕುಮಾರ್ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಸಮಯ ಸಿಕ್ಕಾಗೆಲ್ಲ, ಅವಕಾಶ ಸಿಕ್ಕಾಗೆಲ್ಲ HD ಕುಮಾರಸ್ವಾಮಿ ವಿರುದ್ಧ ರಾಜ್ಯಾದ್ಯಂತ ಪ್ರವಾಸದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ರು. ಇವತ್ತು ಚನ್ನಪಟ್ಟಣಕ್ಕೆ ಬರ್ತಾ ಇದ್ರೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ವಿರುದ್ಧ ಯಾವ ರೀತಿ ವಾಗ್ದಾಳಿ ನಡೆಸ್ತಾರೆ ಅನ್ನೋ ಕುತೂಹಲ ಸಹಜವಾಗೇ ಇದೆ. ಇದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ 2 ಬಾರಿ ಸೋತು 3ನೇ ಬಾರಿಗೆ ಅದು ತಮ್ಮ ಕ್ಷೇತ್ರದಿಂದಲೇ ಗೆಲ್ಸ್ಕೋಬೇಕು ಅಂತ ಪ್ರತಿಷ್ಠೆಗೆ ಬಿದ್ದಿರುವಂತಹ ಕುಮಾರಸ್ವಾಮಿ ಸಹ ಇವತ್ತು ಪ್ರಚಾರವನ್ನ ಮುಂದುವರಿಸಿದ್ದಾರೆ. ಒಂದೇ ಕ್ಷೇತ್ರದಲ್ಲಿ DK ಶಿವಕುಮಾರ್, HD ಕುಮಾರಸ್ವಾಮಿ ಪ್ರಚಾರ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಇದರ ಜೊತೆಗೆ ಮೈಸೂರು ಕೊಡಗು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಚನ್ನಪಟ್ಟಣದಲ್ಲಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಚನ್ನಪಟ್ಟಣದಲ್ಲಿ ಸಾಕಷ್ಟು ಜನ ಮೈಸೂರು ರಾಜಮನೆತನದ ಅಭಿಮಾನಿಗಳಿದ್ದಾರೆ, ಅವರ ಮೇಲೆ ಗೌರವ ಇರುವಂತದ್ದು. ಹೀಗಾಗಿ ಪ್ರಮುಖವಾಗಿ ಜಟ್ಟಿಗರ ಬೀದಿ ಅಂತ ಏನಿದೆ, ಜಟ್ಟಿ ಕಾಳಗವನ್ನು ನಡೆಸುವಂತಹ ಸಮುದಾಯದವರು ಹೆಚ್ಚಾಗಿರುವಂತದ್ದು. ಅಲ್ಲಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಇವತ್ತು ಪ್ರಚಾರದ ಅಬ್ಬರ ಜೋರಾಗಿರ್ತದೆ. ಸೊ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿರುವಂತಹ ಚನ್ನಪಟ್ಟಣದಲ್ಲಿ ಕುತೂಹಲ ಹೆಚ್ಚಾಗಿದೆ. ರಂಗನಾಥ್, ರಾಮ್, ನೀವು ಹಾಗೆ ಸಂಪರ್ಕದಲ್ಲಿರಿ. ನೋಡಿ ರಾಜಕಾರಣ ಅಂದ್ರೆ ಯಾವ ರೀತಿ ಇರುತ್ತೆ ಅಂತ.